ನಾನು ರಕ್ಷಿತಾ. ನಾವು ಸೆರಾಕೇರ್ ಸುರತ್ಕಲ್ ಸೆಂಟರ್ ಇಂದ ಮಾತಾಡ್ತಿದ್ದೇವೆ. ಇವತ್ತಿನ ದಿವಸ ನಮ್ಮ ಜೊತೆ ಧೀರಜ್ ಬ್ರದರ್ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಬರುವ. ನಮಸ್ತೆ ಬ್ರದರ್. ಎಲ್ಲಿಂದ ಥೆರಪಿಗೆ ಬರ್ತಾ ಇದ್ದೀರಾ? ನಾನು ಕಡಬೋಡಿಯಿಂದ ಬರ್ತಾ ಇದ್ದೀನಿ. ಎಷ್ಟು ಸಮಯದಿಂದ ಥೆರಪಿಗೆ ಬರ್ತಾ ಇದ್ದೀರಾ? ಸುಮಾರು 5 ತಿಂಗಳಿಂದ ಬರ್ತಾ ಇದ್ದೀನಿ. 5 ತಿಂಗಳಿಂದ ಥೆರಪಿಗೆ ಬರ್ತಾ ಇದ್ದೀರಾ. ಥೆರಪಿಗೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನಿಮಗೆ? ನನಗೆ ಇಲ್ಲಿ ಸ್ಟ್ರೋಕ್ ಆಗಿತ್ತು. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಸ್ಟ್ರೋಕ್ ಆದ ಕಾರಣ ನಾನು ಊರಿಗೆ ಬಂದಿದ್ದೆ. ಇದು ವರ್ಕ್ ಪ್ರೆಷರ್ ಜಾಸ್ತಿ ಆದ ಕಾರಣ ನನಗೆ ಈ ಸ್ಟ್ರೋಕ್ ಆಯಿತು. ನನಗೆ ಇಲ್ಲಿ ನಾನು ವಾಕ್ ಮಾಡ್ತಿರೋ ನನಗೆ ಒಬ್ಬರು ರಫೀಕ್ ಬ್ರದರ್ ಅಂತೇಳಿ ರೆಫರ್ ಮಾಡಿದ್ರು. ಹಾಗಾಗಿ ಸೆರಾಕೇರ್ ಬಗ್ಗೆ ನಮಗೆ ಗೊತ್ತಾಯಿತು. ಬೇರೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ಬೇರೆ ಇದು ಮೊದಲೇನು ಪ್ರಾಬ್ಲಮ್ ಇರಲಿಲ್ಲ. ಇದು ಸಡನ್ ಆಗಿ ನನಗೆ ಇದು ಸ್ಟ್ರೋಕ್ ಆಯಿತು. ಅದು ಮೊದಲೇನು ಸಮಸ್ಯೆ ಇರಲಿಲ್ಲ ನನಗೆ. 7 ತಿಂಗಳಿಂದ ಈ ಪ್ರಾಬ್ಲಮ್ ಎಷ್ಟು ಸಫರ್ ಆಗಿದ್ದೀರಾ? ಈ ಪ್ರಾಬ್ಲಮ್ ನಾನು ಈಗ ಆಲ್ಮೋಸ್ಟ್ ಜಾಬ್ ಈಗ ನಾನು ರಜೆಯಲ್ಲಿದ್ದೇನೆ. 7 ಮಂತ್ಸ್ ನಾನು ದುಡ್ತಿಲ್ಲ ಆ್ಯಕ್ಚುಲಿ. ಆಮೇಲೆ ನನಗೆ ತುಂಬ ಸಫರ್ ಆಗ್ತದೆ. ಒಂದು ಸೈಡ್ ನನಗೆ ವರ್ಕ್ ಆಗ್ತಿಲ್ಲ. ಯಾಕೆಂದರೆ ನನಗೆ ಲೆಫ್ಟ್ ಬ್ರೈನಲ್ಲಿ ನನಗೆ ಕ್ಲಾಟ್ ಆದ ಕಾರಣ ಒಂದು ಸೈಡ್ ಕಾಲು ಮತ್ತು ಕೈ ಎರಡೂ ಅಷ್ಟು ವರ್ಕ್ ನಡೀಲಿಕ್ಕೆ ಆಗ್ತಿರಲಿಲ್ಲ. ಕೈ ಮೂವ್ಮೆಂಟ್ ಎಲ್ಲ ಬರ್ತಿರಲಿಲ್ಲ ನನಗೆ. ಇದರಿಂದ ನನಗೆ ಇದು ಡೇ ಟು ಡೇ ಇದರಲ್ಲಿ ಕೆಲಸದಲ್ಲಿ ನನಗೆ ತುಂಬ ಸಫರ್ ಆಯಿತು. ನಾನು ಕಷ್ಟಪಡಬೇಕಾಯಿತು. ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಯ್ತು. ನನ್ನ ಹೆಂಡತಿ ಇದೆಲ್ಲ ನನಗೆ ಹೆಲ್ಪ್ ಮಾಡ್ತಿದ್ರು. ಏನಾದರೂ ಬೇಕಾದರೆ ಹೆಂಡತಿ ಮೇಲೆ ಡಿಪೆಂಡ್ ಆಗಬೇಕಿತ್ತು. ಇದೆಲ್ಲ ಸಣ್ಣ ಸಣ್ಣ ನಮಗೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ನನಗೆ ಮಾಡುವಲ್ಲಿ ತುಂಬ ಕಷ್ಟ ಆಯಿತು. ಈಗ 10 ದಿನ ಬೆಂಗಳೂರಲ್ಲಿ ಅಡ್ಮಿಟ್ ಆದ. ಇಮಿಡಿಯೇಟ್ ನನಗೆ ಸ್ಟ್ರೋಕ್ ಆದ ಕಾರಣ ನಾಳೆ 10 ಡೇಸ್ ನಾನು ಅಡ್ಮಿಟ್ ಆಗಿದೆ. ನಂತರ ಅವರು ಡಾಕ್ಟರ್ ಏನು ಹೇಳಿದ ಮೆಡಿಕೇಶನ್ ಕೊಟ್ಟರು. ನಂತರ ಇದು ಫಿಸಿಯೋಥೆರಪಿ ಮಾಡಬೇಕಂತ ಹೇಳಿದರು. ಮತ್ತೆ ಯಾರು ನನಗೆ ಸಜೆಸ್ಟ್ ಮಾಡಿದ ಆಯುರ್ವೇದ ಮಾಡೋದಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಒಂದು 10-15 ಡೇಸ್ ಕೋರ್ಸ್ ಆಯುರ್ವೇದ ಮಾಡಿದ್ದೆ. ಆಯುರ್ವೇದ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡ್ತಿದ್ದೆ ನಾನು ಸ್ಟಾರ್ಟಿಂಗಲ್ಲಿ. ಅದರಲ್ಲಿ ರಿಸಲ್ಟ್ ನನಗೆ ತುಂಬ ಸ್ಲೋ ಆದ ಕಾರಣ ನನಗೆ ರಿಸಲ್ಟ್ ಬಂದಿತ್ತು. ಅದು ತುಂಬಾ ಸ್ಲೋ ಆದ ಕಾರಣ ಮತ್ತೆ ಇಂಗ್ಲೀಷ್ ಮೆಡಿಸಿನ್ಗೆ ಶಿಫ್ಟ್ ಆಗಿದೆ. ಅದನ್ನು ಸ್ವಲ್ಪ ಮೆಡಿಕೇಶನ್ ಬೇಸಿಕಲಿ ಬ್ಲಡ್ ಪ್ರೆಷರಿಗೆ, ಅದ ನಂತರ ಇದು ಕೊಲೆಸ್ಟ್ರಾಲ್ಗೆ ಇತ್ತು ನನಗೆ. ಮತ್ತೆ ಬ್ಲಡ್ ತಿಕ್ಕಾದ ಕಾರಣ ಅದು ತಿನ್ ಮಾಡಲಿಕ್ಕೆ ನನಗೆ ಮೆಡಿಸಿನ್ ಕೊಟ್ಟಿತ್ತು. ಬೇಸಿಕಲಿ ಅದು ಮೇನ್ ಆಗಿ ನನಗೆ ಫಿಸಿಯೋಥೆರಪಿ ಅಂತೇಳಿ ಸಜೆಸ್ಟ್ ಮಾಡಿದ್ರು. ಫಿಸಿಯೋಥೆರಪಿ ಎಕ್ಸರ್ಸೈಸ್ ಮಾಡಿದಷ್ಟು ನನಗೆ ಒಳ್ಳೇದಂತ ಹೇಳಿದ್ರು. ಸೊ ಇದೊಂದು ಸಪೋರ್ಟಿವ್ ಆಗಿ ನನಗೆ ಕೊಟ್ಟಿರುವಂಥದ್ದು ಮೆಡಿಸಿನ್. ಬೇಸಿಕಲಿ ಫಿಸಿಯೋಥೆರಪಿ ಎಕ್ಸರ್ಸೈಸ್ ಡೇ ಟು ಡೇ ಎಕ್ಸರ್ಸೈಸ್ ಮಾಡಬೇಕಂತ ಸಜೆಸ್ಟ್ ಮಾಡಿದ್ದಾರೆ. ಈಗ ನಿಮಗೆ ಸೆರಾಕೇರ್ಗೆ ಬರಲಿಕ್ಕೆ ಇನ್ಫಾರ್ಮೇಶನ್ ಅನ್ನ ರಫೀಕ್ ಬ್ರದರ್ ಹೇಳಿದ್ರು ಅಂತ ಹೇಳಿದ್ರು. ಈಗ ಸೆರಾಕೇರ್ಗೆ ಬಂದ ನಂತರ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ಸ್ ಆಗಿದೆ? ಸೆರಾಕೇರ್ಗೆ ಬರುವಾಗ ನಾನು ನಡೀಲಿಕ್ಕೂ ಅಷ್ಟು ನನಗೆ ಆಗ್ತಿರ್ಲಿಲ್ಲ. ಸ್ವಲ್ಪ ನಡೀತಿದ್ದೆ. ನಾನು ವಾಕಿಂಗ್ ಮಾಡ್ತಿದ್ದೆ ಅಷ್ಟೇ. ಕೈಗೆಲ್ಲ ಆವಾಗ ನನಗೆ ಸ್ವಲ್ಪ ಕೂಡ ಮೂವ್ಮೆಂಟ್ ಇರಲಿಲ್ಲ. ನನಗೆ ಕೈ ಮೂವ್ಮೆಂಟ್ ಆಗ್ತಿರ್ಲಿಲ್ಲ. ನಾನು ಇಲ್ಲಿ ಬಂದು ಥೆರಪಿ ಮಾಡಿದ್ರೆ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಲಿಕ್ಕೆ ಬಂತು. ಸ್ವಲ್ಪ ಸ್ಟಾರ್ಟಿಂಗ್ ಕಾಲಲ್ಲಿ ನಡೀಲಿಕ್ಕೆ ಸ್ವಲ್ಪ ಈಸಿ ಆಯ್ತು ನನಗೆ ಡೇ ಟು ಡೇ. ಮತ್ತೆ ಕೈ ಅಷ್ಟು ಮೂವ್ಮೆಂಟ್ ಇಲ್ಲ, ಸ್ವಲ್ಪ ಕೈ ಮೂವ್ಮೆಂಟ್ ಆಗ್ಲಿಕ್ಕೆ ಶುರು ಆಯಿತು. ನಾನು ಸ್ಟಾರ್ಟಿಂಗ್ ಇಲ್ಲಿ ಬರುವಾಗ ನನಗೆ ಡೇ ಟು ಡೇ ಎಕ್ಸರ್ಸೈಸ್ ಮಾಡಿದಾಗ ನೀವು ಹೇಳಿಕೊಡುವ ಎಕ್ಸರ್ಸೈಸ್ ನನಗೆ ಮಾಡಲಿಕ್ಕೆ ಹೌದು ಎಲ್ಲ ಸ್ಟಾರ್ಟಿಂಗ್ ನನಗೆ ಅಷ್ಟು ಎಕ್ಸರ್ಸೈಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಇವರು ಸ್ಟಾಫ್ ಎಲ್ಲ ಸ್ವಲ್ಪ ನೀವು ಟ್ರೈ ಮಾಡಿ ಅಂತ ಹೇಳಿದಾಗ ನಾನು ಟ್ರೈ ಮಾಡಿದ್ದೆ. ಸ್ಟಾರ್ಟಿಂಗ್ ನಾನು ಮಾಡ್ತಿರ್ಲಿಲ್ಲ, ಕೂತ್ಕೊಳ್ತಿದ್ದೆ. ಒಂದು ಸ್ಟಾಫ್ ಅಲ್ಲಿ ಹೇಳಿದ್ರು ಸ್ಟಾರ್ಟ್ ಮಾಡಿ ಟ್ರೈ ಮಾಡಿ ಕೈ ಮೂವ್ಮೆಂಟ್ ಆಗ್ತದೆ. ಅವ್ರು ಹೇಳಿದ್ರೆ ಮಾಡಿದಾಗ ಕೈ ಮೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ಸಾಧಾರಣ ಆಲ್ಮೋಸ್ಟ್ 80% ಎಕ್ಸರ್ಸೈಸ್ ಮಾಡ್ತಾ ಇದ್ದೇನೆ. ಈಗ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋ ಒಂದು ಅನಿಸಿಕೆ. ನೀವು ಮ್ಯಾಟಲ್ಲಿ ಮಲಗಿರುವಾಗ ಒಂದು ಬೆಡ್ಶೀಟ್ ಹಾಕ್ಲಿಕ್ಕೆ ನಿಮಗೆ ತುಂಬಾ ಕಷ್ಟ ಆಗ್ತಿತ್ತು. ಬೇರೆಯವ್ರ ಜೊತೆ ಹೇಳ್ತಾ ಇದ್ರಿ. ಈಗ ನೀವು ಬೆಡ್ಶೀಟ್ ನೀವೇ ಹಾಕ್ತೇನೆ.